dear students. Now we will be start with the first unit, that is introduction and definition of statistic. ಈ ಬಯೋಸ್ಟಾಟಿಸ್ಟಿಕ್ ಅನ್ನುವಂಥ ಸಬ್ಜೆಕ್ಟಲ್ಲಿ ಫಸ್ಟ್ ಯೂನಿಟನ್ನು ನೋಡ್ತೀವಿ. ಸ್ಟಾಟಿಸ್ಟಿಕ್ ಬರ್ತದೆ. ಈ ಸ್ಟಾಟಿಸ್ಟಿಕ್ ಅನ್ನುವಂಥ ಟರ್ಮ್ಗೆ ಸಂಬಂಧಪಟ್ಟಂಥ ಸ್ಟಾಟಿಸ್ಟಿಕ್ ಅಂದರೆ ಏನು, ಮೀನಿಂಗ್ ಏನು, ಡೆಫಿನಿಷನ್ ಏನು, ಈ ಸ್ಟಾಟಿಸ್ಟಿಕ್ ಫಂಕ್ಷನ್ಸ್ ಏನೇನು, ಇವು 5 ಫಂಕ್ಷನ್ಸ್ ಮಾಡ್ತದೆ. ಕಂಡೆನ್ಸೇಷನ್, ಕಂಪ್ಯಾರಿಸನ್, ಫೋರ್ಕಾಸ್ಟಿಂಗ್, ಎಸ್ಟಿಮೇಷನ್ ಆ್ಯಂಡ್ ಟೆಸ್ಟಿಂಗ್ ಆಫ್ ಹೈಪೋಥೆಸಿಸ್ ಅಂತೇಳಿ. ಈ ಸ್ಟ್ಯಾಟಿಸ್ಟಿಕ್ಸ್ನ ಸ್ಕೋಪ್ಸ್ ಏನು, ಇವು 8 ಸ್ಕೋಪ್ಸ್ ಬರ್ತಾವೆ. ಆ 8 ಸ್ಕೋಪ್ಸನ್ನು ನೋಡೋಣ. ಫಸ್ಟ್ ಸ್ಕೋಪ್ ಇಂಡಸ್ಟ್ರಿ ಒಳಗೇನು, ಕಾಮರ್ಸ್ ಒಳಗೇನು, ಅಗ್ರಿಕಲ್ಚರ್ ಒಳಗೇನು, ಎಕನಾಮಿಕ್ಸ್ ಒಳಗೇನು, ಎಜುಕೇಷನ್ ಒಳಗೆ, ಪ್ಲಾನಿಂಗ್ ಆ್ಯಂಡ್ ಬಜೆಟಿಂಗ್ದಾಗ, ಮೆಡಿಸಿನ್ದಾಗ, ಇಟ್ ಮೀನ್ಸ್ ಬಯೋಸ್ಟ್ಯಾಟಿಸ್ಟಿಕ್ ಒಳಗೆ ಮಾಡರ್ನ್ ಅಪ್ಲಿಕೇಶನ್. ಇದು ಟೋಟಲ್ ಆಗಿ ಸ್ಟ್ಯಾಟಿಸ್ಟಿಕ್ದಾಗ ಇವತ್ತಿನ ಕ್ಲಾಸ್ದಾಗ ನೋಡುವಂಥ ಸಬ್ ಹೆಡಿಂಗ್ಗಳು. ಓಕೆ, ಇನ್ ದ ಪಾಯಿಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, the word statistic is derived from Latin word status. Status means political state ಅಂತ ಹೇಳಿ ಕರಿತಿದ್ರು. ಪೊಲಿಟಿಕಲ್ ಸ್ಟೇಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ರಾಜಕೀಯ ಲೆಕ್ಕಾಚಾರಗಳು ಅನ್ನುವಂಥ ಟರ್ಮ್ದಿಂದ ಉದ್ಭವಿಸಿರಬಹುದು ಅನ್ನುವ ಲೆಕ್ಕಾಚಾರವಿದೆ ಸ್ಟ್ಯಾಟಿಸ್ಟಿಕ್ಸ್. ಸ್ಟೇಟಸ್ ಮೀನ್ಸ್ ಪೊಲಿಟಿಕಲ್ ಸ್ಟೇಟ್. ಓಕೆ, ಈ ಮೀನಿಂಗ್ಗೆ ಬಂದಾಗ, meaning of the statistic ಬಂದಾಗ ಇಲ್ಲಿ ಏನಾಗ್ತದ, ದೇ ಹ್ಯಾವ್ ಗಿವನ್ ದ ಟರ್ಮ್ಸ್. ಸ್ಟ್ಯಾಟಿಸ್ಟಿಕ್ ಮೀನಿಂಗ್ ಅನ್ನು ಯಾವ ಥರ ಕೊಟ್ಟಿದ್ದಾರೆ ಅಂದರೆ, ಇಟ್ ಈಸ್ ಅ ಸೈಂಟಿಫಿಕ್ ಮೆಥಡ್ ಫಾರ್ ಕಲೆಕ್ಟಿಂಗ್, ಆರ್ಗನೈಸಿಂಗ್, ಸಮರೈಸಿಂಗ್, ಪ್ರೆಸೆಂಟಿಂಗ್ ಆ್ಯಂಡ್ ಅನಲೈಸಿಂಗ್ ಡಾಟಾ ಆಸ್ ವೆಲ್ ಆಸ್ ಡಿರೈವಿಂಗ್ ವ್ಯಾಲಿಡ್ ಕನ್ಕ್ಲೂಷನ್ ಆ್ಯಂಡ್ ಮೇಕಿಂಗ್ ರೀಸನಬಲ್ ಡಿಸಿಷನ್ ಆನ್ ದ ಬೇಸಿಸ್ ಆಫ್ ಅನಲೈಸಿಸ್. ಇಲ್ಲಿ ನಾವು 4 ಪಾಯಿಂಟನ್ನು ಮೈಂಡ್ದಾಗ ಇಟ್ಕೋಬೇಕು. ಒಂದು, ಕಲೆಕ್ಟಿಂಗ್ ದ ಡಾಟಾ, ಆರ್ಗನೈಸಿಂಗ್ ದ ಡಾಟಾ, ಸಮರೈಸಿಂಗ್ ದ ಡಾಟಾ, ಪ್ರೆಸೆಂಟಿಂಗ್ ದ ಡಾಟಾ. ಇವಾದ ಬಳಿಕ ಅನಲೈಸ್ ಮಾಡಿ ಒಂದು ವ್ಯಾಲಿಡ್ ಕನ್ಕ್ಲೂಷನ್ ಬರೋದಕ್ಕೆ ಸ್ಟ್ಯಾಟಿಸ್ಟಿಕ್ ಅಂತೇಳಿ ಮೀನಿಂಗ್ ಕೊಡ್ತಾರೆ. ಓಕೆ, ದಿಸ್ ಇಸ್ ಅಬೌಟ್ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್. ಡೆಫಿನಿಷನ್ ಬಂದಾಗ ಆಲ್ಮೋಸ್ಟ್ ಆಲ್ ಡೆಫಿನಿಷನ್ ಮೀನಿಂಗ್ ಸೇಮ್. ಇಲ್ಲಿ ಡೆಫಿನಿಷನ್ದಾಗ ಹೆಂಗೆ ಹೇಳ್ತಾರೆ ಅಂದ್ರೆ ಅವರು, ಸ್ಟ್ಯಾಟಿಸ್ಟಿಕ್ ಮೇ ಬಿ ಡಿಫೈನ್ಡ್ ಆಸ್ ದಿ ಸೈನ್ಸ್ ಆಫ್ ಕಲೆಕ್ಷನ್, ಪ್ರೆಸೆಂಟೇಷನ್, ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ನ್ಯೂಮರಿಕಲ್ ಡಾಟಾ ಫ್ರಮ್ ದಿ ಲಾಜಿಕಲ್ ಅನಲೈಸಿಸ್. ಇಲ್ಲಿ ಕಲೆಕ್ಷನ್ ಬರ್ತದೆ, ಪ್ರೆಸೆಂಟೇಷನ್, ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಇಲ್ಲಿ ನ್ಯೂಮರಿಕಲ್ ಡಾಟಾನ ಕಲೆಕ್ಟ್ ಮಾಡಿ, ಪ್ರೆಸೆಂಟ್ ಮಾಡಿ, ಅನಲೈಸ್ ಮಾಡಿ, ಲಾಸ್ಟಿಗೆ ಇಂಟರ್ಪ್ರೇಟ್ ಮಾಡಿ ಒಂದು ವ್ಯಾಲಿಡ್ ಕನ್ಕ್ಲೂಷನ್ ತರೋದಕ್ಕೆ ಸ್ಟ್ಯಾಟಿಸ್ಟಿಕ್ ಅಂತ ಹೇಳಿ ಕರಿತೀವಿ. ಅಕಾರ್ಡಿಂಗ್ ಟು ಕ್ರಾಕ್ಸ್ಟಾನ್ ಆ್ಯಂಡ್ ಕ್ರೌಡೆನ್ ಅನ್ನುವಂಥವ್ರು ಈ ಸ್ಟ್ಯಾಟಿಸ್ಟಿಕ್ಸನ್ನು ಡೆಫಿನಿಷನ್ ಕೊಟ್ಟರು. ನೆಕ್ಸ್ಟ್ ಏನು ಮಾಡಿದಾಗ, ಇಟ್ ಈಸ್ ಅಬೌಟ್ ಡೆಫಿನಿಷನ್. ನೆಕ್ಸ್ಟ್ ಒನ್, ವಾಟ್ ಈಸ್ ದ ಫಂಕ್ಷನ್ಸ್ ಆಫ್ ದಿಸ್ ಸ್ಟ್ಯಾಟಿಸ್ಟಿಕ್, ಹೌ ಇಟ್ ವಿಲ್ ಬಿ ಹೆಲ್ಪಿಂಗ್ ಫಾರ್ ದ ಹ್ಯೂಮನ್ ಕೈಂಡ್. ಇಲ್ಲಿ 5 ಥರ ಹೆಲ್ಪ್ ಮಾಡ್ತದೆ. ಒಂದು, ಕಂಡೆನ್ಸೇಷನ್. 2ನೇದು ಕಂಪ್ಯಾರಿಸನ್. 3ನೇದು ಫೋರ್ಕಾಸ್ಟಿಂಗ್. 4ನೇದು ಎಸ್ಟಿಮೇಷನ್. ಲಾಸ್ಟ್ ಒನ್ ಟೆಸ್ಟಿಂಗ್ ಆಫ್ ಹೈಪೋಥೆಸಿಸ್. ಒನ್ ಬೈ ಒನ್ ನೋಡ್ಕೊತ ಹೋದಾಗ, ಕಂಡೆನ್ಸೇಷನ್ ಮೀನ್ಸ್ ದೇರ್ ಇಸ್ a huge of numerical data are available. When you are going for the census connection, when you are going for the population counting, we will be get a lot of data, but where our requirement is only narrow. This statistic can be help for the huge data to become as a small data. ಈಗ ನಾವು ಪಾಪ್ಯುಲೇಷನ್ ಸೆನ್ಸಸ್ ಸ್ಟಡಿ ಮಾಡೋಕ್ಕೆ ಆಲ್ ಓವರ್ ದ ಇಂಡಿಯಾ ಕೌಂಟ್ ಮಾಡಿದಾಗ, ಎಲ್ಲ ಪಬ್ಲಿಕ್ ಸೆನ್ಸಸ್ ಅಥವಾ ಸ್ಟ್ಯಾಟಿಸ್ಟಿಕ್ ಫಾರ್ ಹೋಮ್ ವಿಸಿಟ್ ಮಾಡಿದಾಗ ಎಲ್ಲರದು ಕಲೆಕ್ಟ್ ಮಾಡ್ಲಿಕ್ಕಾಗೋದಿಲ್ಲ ಆಲ್ ಓವರ್ ದ ಇಂಡಿಯಾ. ನಾವೇನು ಮಾಡ್ತೀವಿ, ಅದನ್ನು ರ್ಯಾಂಡಮ್ ಆಗಿ ಸೆಲೆಕ್ಷನ್ ಮಾಡ್ಕೋತೀವಿ. ಒಂದು ವಿಲೇಜ್ ಆಗಲಿ ಅಥವಾ ಒಂದು ಸ್ಮಾಲ್ ಕಾಲನಿ ಆಗಲಿ ಸೆಲೆಕ್ಟ್ ಮಾಡಿಕೊಂಡು ಅದರಾಗಿರುವಂಥ ಮನೆಗಳನ್ನು ರ್ಯಾಂಡಮ್ ಆಗಿ ಸ್ಟಡಿ ಮಾಡ್ತೀವಿ. ಎಷ್ಟು ಮೇಲ್ ಅದಾರ, ಎಷ್ಟು ಫಿಮೇಲ್ ಅದಾರ, ಎಷ್ಟು ಎಜುಕೇಟೆಡ್ ಇರ್ತಾರೆ, ಎಷ್ಟು ಅನ್ಎಜುಕೇಟೆಡ್ ಇರ್ತಾರೆ. ಬೇಸ್ಡ್ ಆನ್ ದ್ಯಾಟ್ ವಿಲ್ ಬಿ ಗಿವ್ ಅ
conclusion. For that reason it will be reduce the dataನ ಸ್ಮಾಲ್ ಮಾಡ್ತದೆ. ಆ್ಯಂಡ್ ಕಂಪ್ಯಾರಿಸನ್ದಲ್ಲಿ ಏನು ಮಾಡ್ತದಲ್ಲಿ ಡಿಫ್ರೆನ್ಸನ್ನು ಏಕೆ ತೋರಿಸ್ತದೆ. ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಟೂ ಪರ್ಸನ್ ಆರ್ ಟೂ ಆಬ್ಜೆಕ್ಟಿವ್ಸ್. ಟೂ ಆಬ್ಜೆಕ್ಟ್ ಅಂತ ಮಿಡಲ್ ಇರುವಂಥ ಅಂತರವನ್ನು ಕಂಡುಹಿಡಿದು ವಿಚ್ ಒನ್ ಈಸ್ ಗುಡ್, ವಿಚ್ ಒನ್ ಈಸ್ ಬ್ಯಾಡ್. ಈಗ ಧೋನಿ ಅಥವಾ ವಿರಾಟ್ ಕೊಹ್ಲಿ ಸ್ಕೋರ್ ಕಾರ್ಡ್ ನೋಡಿದಾಗ ಆ ಯಾರ ಧೋನಿ ಸ್ಕೋರ್ ಕಾರ್ಡ್ ಆಯಿತು ಅಥವಾ ವಿರಾಟ್ ಕೊಹ್ಲಿ ಸ್ಕೋರ್ ಕಾರ್ಡ್ ಹೈ ಇದೆ ಅನ್ನೋದು ಇಲ್ಲಿ ನಮ್ಗೆ ಗಮನಕ್ಕೆ ಬರ್ತದೆ. ಓಕೆ, ಇಟ್ ಇಸ್ ಹೆಲ್ಪಿಂಗ್ ಫಾರ್ ದ ಕಂಪ್ಯಾರಿಸನ್. ಫೋರ್ಕಾಸ್ಟಿಂಗ್ ಅಂದರೆ ಮುಂದಾಲೋಚನೆ. ಎಸ್ಟಿಮೇಟಿಂಗ್, ಫ್ಯೂಚರ್ ಎಸ್ಟಿಮೇಷನ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬೈಕ್ ಎಷ್ಟು ದಿವಸ ಟೈಮ್ ತಗೋತದ ಅಥವಾ ಎಷ್ಟು ತಾಸು ಟೈಮ್ ತಗೋತದ, ಸ್ಟಾರ್ಟಿಂಗ್ ಸ್ಪೀಡ್ ಏನಿರ್ಬೋದು, ಮಿಡಲ್ ಸ್ಪೀಡ್, ಲಾಸ್ಟ್ ಸ್ಪೀಡ್ ಎಷ್ಟಿಷ್ಟು ನಾವು ಕವರೇಜ್ ಮಾಡ್ಕೊಳ್ತೀವಿ. ಒಂದು ಫ್ಯೂಚರ್ ಪ್ಲ್ಯಾನಿಂಗ್ ಏನು ಮಾಡ್ತೀವಲ್ಲ ಅದಕ್ಕೂ ಹೆಲ್ಪ್ ಮಾಡ್ತದೆ. ಸ್ಟ್ಯಾಟಿಸ್ಟಿಕ್ ವಿಲ್ ಬಿ ಹೆಲ್ಪಿಂಗ್ ಫಾರ್ ದ ಫ್ಯೂಚರ್ ಪ್ಲ್ಯಾನಿಂಗ್, ಫೋರ್ಕಾಸ್ಟಿಂಗ್ ಆಫ್ ದಿ ಸಿಚುವೇಶನ್ಸ್. ಓಕೆ, ನೆಕ್ಸ್ಟ್ ಒನ್ ಎಸ್ಟಿಮೇಷನ್ಸ್. ಇಷ್ಟ ಬರ್ತದ, ಇಷ್ಟ ಆಗ್ತದ ಅನ್ನೋ ಒಂದು ಮುಂದಾಲೋಚನೆ ಮಾಡುವಂಥ, ಇಷ್ಟ ಕನ್ಸಂಪ್ಷನ್ ಆಗ್ತದ, ಇಷ್ಟ ಮೆಡಿಕೇಶನ್ ಬೇಕಾಗ್ತದೆ ಈ ಹಾಸ್ಪಿಟಲ್ಗೆ, ಇಷ್ಟ ವುಮನ್ ಪವರ್ ಬೇಕಾಗ್ತದ, ಇಷ್ಟ ಮ್ಯಾನ್ ಪವರ್ ಬೇಕಾಗ್ತದ, ಮಷಿನ್ ಬೇಕಾಗ್ತವ ಅನ್ನುವಂಥ ಎಸ್ಟಿಮೇಷನ್ ಮಾಡ್ಕೋಬೇಕಾದ್ರೆ ಈ ಸ್ಟ್ಯಾಟಿಸ್ಟಿಕ್ ಹೆಲ್ಪ್ ಆಗ್ತದೆ. ಈ ಎಸ್ಟಿಮೇಷನ್ದಲ್ಲಿ ಇನ್ಫ್ಲುಯೆನ್ಸ್ ಸ್ಟಡಿ ಮಾಡ್ತೀವಿ, ಎಸ್ಟಿಮೇಷನ್ ಆಫ್ ಥಿಯರಿ ಮಾಡ್ತೀವಿ, ಟೆಸ್ಟಿಂಗ್ ಆಫ್ ಹೈಪೋಥೆಸಿಸ್ ಮಾಡ್ತೀವಿ, ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಮಾಡ್ತೀವಿ, ಸೀಕ್ವೆನ್ಷಿಯಲ್ ಅನಾಲಿಸಿಸ್ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಒನ್ ಈಸ್ ಟೆಸ್ಟಿಂಗ್ ಆಫ್ ಹೈಪೋಥೆಸಿಸ್. ಯಾವುದೇ ಒಂದು ರಿಸರ್ಚ್ ಸ್ಟಡಿ ಮಾಡಬೇಕಾದ್ರೆ ಅಲ್ಲಿ ಸ್ಟ್ಯಾಟಿಸ್ಟಿಕ್ ವೈಟಲ್ ಫಂಕ್ಷನ್ ಅಂದರೆ ಇಂಪಾರ್ಟೆಂಟ್ ಫಂಕ್ಷನ್ನ ಮಾಡ್ತದೆ. ಯಾಕಂದ್ರೆ ಇಲ್ಲಿ ಎರಡು ಹೈಪೋಥೆಸಿಸ್ ಬರ್ತಾವೆ, ನಲ್ ಹೈಪೋಥೆಸಿಸ್, ಅಲ್ಟರ್ನೇಟಿವ್ ಹೈಪೋಥೆಸಿಸ್. ಯಾವಾಗ ನಾವು ನಲ್ ಹೈಪೋಥೆಸಿಸನ್ನು ರಿಜೆಕ್ಟ್ ಮಾಡ್ತೀವೋ ಆಗ ಆಟೋಮೆಟಿಕ್ಕಾಗಿ ಅಲ್ಟರ್ನೇಟಿವ್ ಹೈಪೋಥೆಸಿಸನ್ನು ಒಪ್ಕೋಬೇಕಾಗ್ತದೆ. ಆ ಆಲ್ಟರ್ನೇಟಿವ್ ಹೈಪೋಥೆಸಿಸ್ ನಮ್ಮ ರಿಸರ್ಚ್ ವರ್ಕ್ ಆಗಿರ್ತದೆ. ಆವಾಗ ನಮ್ಮದು ರಿಸರ್ಚ್ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತದೆ, ಒಂದು ಒಪ್ಕೊಳ್ಳುವಂಥ ರಿಸರ್ಚ್ ವರ್ಕ್ ಇರ್ತದೆ. ಅಲ್ಲಿ ತನಕ ರಿಸರ್ಚ್ ವರ್ಕ್ ವ್ಯಾಲಿಡೇಷನ್ ಸಿಗುತ್ತಲ್ಲ. ಓಕೆ, ದಿಸ್ ಇಸ್ ಹೌ ಸ್ಟ್ಯಾಟಿಸ್ಟಿಕ್ ವಿಲ್ ಬಿ ಹೆಲ್ಪಿಂಗ್ ಫಾರ್ ದ 5 ಫಂಕ್ಷನ್ಸ್. ಆ್ಯಂಡ್ ವಾಟ್ ಈಸ್ ದ ಸ್ಟ್ಯಾಟಿಸ್ಟಿಕ್ ಸ್ಕೋಪ್? ಇದು ಯಾವ್ಯಾವ ಏರಿಯಾದಾಗ ಸ್ಪ್ರೆಡ್ ಆಗಿದೆ, ಯಾವ್ಯಾವ ಕ್ಷೇತ್ರದಾಗ ಇದರ ಪಾಲುಗಾರಿಕೆ ಐತೆ ನೋಡಿದಾಗ ಸ್ಕೋಪ್ಸ್ ಸ್ಟಡಿ ಮಾಡಿದಾಗ ಇಲ್ಲಿ ಫಸ್ಟು ಬರೋದು ಇಂಡಸ್ಟ್ರಿ, ಸೆಕೆಂಡ್ ಬರೋದು ಕಾಮರ್ಸ್, ಅಗ್ರಿಕಲ್ಚರ್, ಎಕನಾಮಿಕ್ಸ್, ಎಜುಕೇಷನ್, ಪ್ಲಾನಿಂಗ್ ಆ್ಯಂಡ್ ಬಜೆಟಿಂಗ್, ಮೆಡಿಸಿನ್ ಆ್ಯಂಡ್ ಮಾಡರ್ನ್ ಅಪ್ಲಿಕೇಶನ್. ಈ ಇಂಡಸ್ಟ್ರಿ ಒಳಗೆ ಯಾವ ಥರ ಹೆಲ್ಪ್ ಮಾಡ್ತದೆ ಸ್ಟ್ಯಾಟಿಸ್ಟಿಕ್? ಇಂಡಸ್ಟ್ರಿ ಅಂದರೆ ಇಟ್ಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಇಲ್ಲಿ ಏನಿರುತ್ತೆ, ನಾವು ಫಸ್ಟ್ ಸ್ಟಾರ್ಟಿಂಗ್ ರಾ ಮಟೀರಿಯಲನ್ನು ತೊಗೊಂಡು ಒಂದು ವೆಲ್ ಪ್ರಿಪೇರ್ಡ್ ಮಟೀರಿಯಲ್ ಆಗಿ ಡಿಸ್ಪ್ಯಾಚ್ ಮಾಡ್ತೀವಿ. ರಾ ಮಟೀರಿಯಲ್ಸ್ ಫಾರ್ ಎಕ್ಸಾಂಪಲ್ ಶುಗರ್ ಕೇನ್ ತೊಗೊಂಡ್ರೆ, ಸಕ್ಕರೆ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಮ್ಗೆ ಕಬ್ಬು ಬೇಕು, ರಾ ಮಟೀರಿಯಲ್. ಆ ಕಬ್ಬು ಬೇಕಾಗ್ತದೆ, ಶುಗರ್ ಫ್ಯಾಕ್ಟ್ರಿ ಬೇಕಾಗ್ತದೆ, ಶುಗರ್ ಫ್ಯಾಕ್ಟ್ರಿ ಒಳಗಿರುವಂಥ ಲೇಬರ್ಸ್ ಬೇಕಾಗ್ತಾರೆ. ಎಷ್ಟು ಟನ್ ಶುಗರ್ ಕೇನ್ ಬೇಕು ಅಥವಾ ಎಷ್ಟು ಟನ್ ಕಬ್ಬು ಬೇಕು, ಆ ಕಬ್ಬನ್ನು ಯಾವ ಥರ ಫ್ಯಾಕ್ಟ್ರಿ ಒಳಗೆ ಉಪಯೋಗ ಮಾಡ್ಕೋಬೇಕು, ಆಮೇಲೆ ಲೇಬರ್ಸ್ ಎಷ್ಟು ಬೇಕು, ಫ್ಯಾಕ್ಟ್ರಿ ಎಷ್ಟು ದಿನಗಳವರೆಗೆ ರನ್ ಆಗಬೇಕು, ಇವೆಲ್ಲ ಎಸ್ಟಿಮೇಷನ್ ಮಾಡ್ಕೋಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಕಾಮರ್ಸ್ ಅಂದರೆ ಇಟ್ ಮೀನ್ಸ್ ಫೈನಾನ್ಷಿಯಲ್ ಥಿಂಗ್ಸ್ ಮ್ಯಾಟರ್. ಯಾವ ಏರಿಯಾದಾಗ ಇನ್ಕಮ್ ಹೆಚ್ಚಿಗೆ ಅದ, ಯಾವ ಏರಿಯಾದಾಗ ವೇಸ್ಟೇಜ್ ಹೆಚ್ಚಾಗ್ಯದ, ಆಮೇಲೆ ಯಾವ ಏರಿಯಾದಿಂದ ಪ್ರಾಫಿಟ್ ಆಗ್ತದೆ, ಯಾವ ಏರಿಯಾದಿಂದ ಲಾಸ್ ಆಗ್ತದೆ, ಆಮೇಲೆ ಎಷ್ಟು ಪರ್ ಕ್ಯಾಪಿಟಲ್ ಇನ್ಕಮಿನ್ನು, GDP ಪ್ರತಿಯೊಂದನ್ನು ಸ್ಟಡಿ ಮಾಡೋದು ಕಾಮರ್ಸ್ ಸ್ಟ್ಯಾಟಿಸ್ಟಿಕ್ ಬರ್ತದೆ. ಈಗ ಅಗ್ರಿಕಲ್ಚರ್ ಬಂದಾಗ ಇಲ್ಲಿ ನಮಗೆ ಬೆಳೆಯುವಂಥ ಆಹಾರಗಳು ವೀಟ್ ಇರ್ಬೋದು ಅಥವಾ ರೈಸ್ ಇರ್ಬೋದು, ಗೋಧಿ ಅಥವಾ ಅಕ್ಕಿ ಇರ್ಬೋದು. ಇದರೊಳಗೆ ಮತ್ತು ವೆರೈಟಿ ಇದಾವೆ. ವೆರೈಟಿ ಯಾಕದ ಅಂದ್ರೆ ಅದರೊಳಗೆ ಇರುವಂಥ ನ್ಯೂಟ್ರಿಯೆಂಟ್ ಕಂಟೆಂಟ್ ಆಗಲಿ ಅಥವಾ ಇರುವಂಥ ಸೈಜ್ ಆಗಲಿ, ಇರುವಂಥ ಕ್ವಾಲಿಟಿ ಆಗಲಿ, ಅಥವಾ ಇರುವಂಥ ಫರ್ಟಿಲೈಸರ್ ಯೂಸ್ ಮಾಡಿದಂಥದ್ದು ಅಥವಾ ಡ್ಯೂರೇಷನ್ ಆಫ್ ಕ್ರಾಪ್ ಪ್ರೊಡಕ್ಷನ್, ಎಷ್ಟು ದಿನಗಳವರೆಗೆ ಅದು ಟೈಮ್ ತಗೋತದೆ, ಇವೆಲ್ಲವೂ ಅಗ್ರಿಕಲ್ಚರ್ದಾಗ ಬರ್ತವೆ. ಅವೆಲ್ಲ ಸ್ಟಡಿ ಮಾಡಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ ಹೆಲ್ಪ್ ಆಗೇ ಆಗ್ತದೆ. ಓಕೆ, ಎಕನಾಮಿಕ್ಸ್ ಇಟ್ ಈಸ್ ಆಲ್ಸೋ ಬಜೆಟಿಂಗ್ ಸಿಸ್ಟಮ್.
ನ್ಯಾಷನಲ್ ಲೆವೆಲ್ದಲ್ಲಿ ಇನ್ಕಮ್ ಎಷ್ಟದ, ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟದ, ಜಿ ಡಿ ಪಿ ಎಷ್ಟದ, ಫಾರಿನ್ ಎಕ್ಸ್ಪೋರ್ಟ್ ಏನು, ಇಂಪೋರ್ಟ್ ಏನು, ಇವೆಲ್ಲವನ್ನು ಸ್ಟ್ಯಾಟಿಸ್ಟಿಕ್ ಎಕನಾಮಿಕ್ಸ್ದಾಗ ಉಪಯೋಗ ಮಾಡ್ಕೋತೀವಿ. ಆಮೇಲೆ ಎಜುಕೇಷನ್ ಸೆಕ್ಟರ್ದಾಗಂತೂ ಇಟ್ ಇಸ್ ಅ ಪಾರ್ಟ್ ಆಫ್ ಮ್ಯಾಥಮೆಟಿಕ್ಸ್ ಆಗಿ ಯೂಸ್ ಮಾಡ್ಕೋತೀವಿ. ಪ್ರತಿಯೊಂದು ಪ್ರೈಮರಿ ಹಿಡ್ಕೊಂಡು ಈ ಒಂದು ಪಿ ಜಿ ತನಕ ಸ್ಟ್ಯಾಟಿಸ್ಟಿಕ್ ಹೆಲ್ಪ್ ಆಗಿ ಆಗ್ತದೆ. ಯಾಕೆ ರಿಸರ್ಚ್ ವರ್ಕ್ ಹೋಗಬೇಕು. ಆಮೇಲೆ ಕೆಲವೊಂದು ಫಾರ್ಮುಲಾ ಅಪ್ಲಿಕೇಶನ್ ಮಾಡಿದಾಗ ಕೆಲವೊಂದು ಸಿಂಪಲ್ ಮೀಡಿಯನ್ ಮೋಡ್ಗಳನ್ನು ಕಂಡು ಹಿಡಿಬೇಕಾಗ್ತದೆ. ಆಮೇಲೆ ಯಾವ ಗ್ರೂಪಿಗೆ ಹೆಚ್ಚಿಗೆ ಸ್ಕೋರ್ ಕಾರ್ಡ್ ಕೊಡಬೇಕು, ಯಾವ ಗ್ರೂಪಿಗೆ ಕಮ್ಮಿ ಕೊಡಬೇಕು, ಯಾವ ಏರಿಯಾದಿಂದ ಬಂದಂಥ ಸ್ಟೂಡೆಂಟ್ಗಳು ಹೆಚ್ಚಿಗೆ ವಹಿಸ್ತಾರೆ, ಯಾವ ಏರಿಯಾದಿಂದ ಬಂದ ಸ್ಟೂಡೆಂಟ್ಗಳು ಮಿಡಲ್ ಕ್ಲಾಸ್ ಇರ್ತಾರೆ. ಇವೆಲ್ಲವನ್ನು ಸ್ಟಡಿ ಮಾಡಬೇಕಾದ್ರೆ ಎಜುಕೇಷನ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ ಆರ್ ಇಂಟರ್ ರಿಲೇಟೆಡ್. ಪ್ಲ್ಯಾನಿಂಗ್ ಆ್ಯಂಡ್ ಬಜೆಟಿಂಗ್, ಯಾವುದೇ ಒಂದು ನ್ಯಾಷನಲ್ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್ ತೊಗೊಳ್ತಾರೆ, ಅಥವಾ ಕೆಲವೊಂದು ಬೇಸ್ಡ್ ಆನ್ ದಿ ಡಿಸೀಸ್ ಕಂಡೀಷನ್ ತೊಗೋತಾರೆ, ಅಥವಾ ಬೇಸ್ಡ್ ಆನ್ ದಿ ನ್ಯೂಟ್ರಿಷನಲ್ ಸ್ಟೇಟಸ್ ತೊಗೋತಾರೆ, ಬೇಸ್ಡ್ ಆನ್ ದಿ ಕೆಲವೊಂದು ಕೋಮಾರ್ಬಿಡಿಟಿ, ಹೈಪರ್ಟೆನ್ಷನ್, ಡಯಾಬಿಟಿಸ್, ಆ ಏರಿಯಾ ವೈಸ್ ಏನು ಪ್ರಾಬ್ಲಮ್ ಇರ್ತದಲ್ಲ ಅದನ್ನು ಸ್ಟಡಿ ಮಾಡ್ಕೋತಾರೆ. ಅನ್ನೋದು ಸ್ಟಡಿ ಮಾಡಿ ಸ್ಟ್ಯಾಟಿಸ್ಟಿಕ್ಕನ್ನು ಉಪಯೋಗ ಮಾಡಿ ಫ್ಯೂಚರ್ ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ಎಷ್ಟು ಹೆಲ್ತ್ ಸೆಕ್ಟರ್ ಫೆಸಿಲಿಟಿ ಕೊಡಬೇಕು, ಇನ್ಸ್ಟ್ರೂಮೆಂಟ್ ಎಷ್ಟು ಕಳಿಸ್ಬೇಕು, ಮ್ಯಾನ್ ಪವರ್ ಏನು, ಡಾಕ್ಟರ್ಸ್ ಎಷ್ಟು ಬೇಕು, ಆಮೇಲೆ ಸ್ಟಾಫ್ ನರ್ಸಸ್ ಕ್ಲಾಸ್ಟಿ ಎಷ್ಟು ಬೇಕು, ಮೆಡಿಕೇಷನ್ ಏನು ಬೇಕು, ಇವೆಲ್ಲವನ್ನು ಸ್ಟಡಿ ಮಾಡೋದು ಪ್ಲ್ಯಾನಿಂಗ್ ಆ್ಯಂಡ್ ಬಜೆಟಿಂಗ್. ಓಕೆ, ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ ಆ್ಯಂಡ್ ಮೆಡಿಸಿನ್. ಇಲ್ಲಿ ಬಂದಾಗ ಕೆಲವೊಂದು ಡ್ರಗ್ಸ್ಗಳನ್ನು ಸ್ಟಡಿ ಮಾಡ್ತಾ ಇರ್ತೀವಿ. ಯಾವ ಡ್ರಗ್ ಹೆಚ್ಚಿಗೆ ಇಫೆಕ್ಟಿವ್ ಐತಿ, ಸೈಡ್ ಎಫೆಕ್ಟ್ ಯಾವುದು ಕಮ್ಮಿ ಐತಿ, ಇಫೆಕ್ಟಿವ್ನೆಸ್ ಯಾವುದು ಹೆಚ್ಚಿಗೆ ಐತಿ, ರಿಸಲ್ಟ್ ಯಾವುದು ಚಲೋ ಕೊಡ್ತದೆ, ಇವೆಲ್ಲವನ್ನು ಸ್ಟಡಿ ಮಾಡಬೇಕಾದ್ರೆ ಮೆಡಿಸಿನ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ ಹೆಲ್ಪ್ ಆಗಿ ಆಗ್ತದೆ. ಆಮೇಲೆ ಮಾಡರ್ನ್ ಅಪ್ಲಿಕೇಶನ್. ಈ ಸ್ಟ್ಯಾಟಿಸ್ಟಿಕ್ ಇವು ಏರಿಯಾಗಳಿಗೆ ಅಷ್ಟೇ ಅಲ್ಲ, ಕೆಲವೊಂದು ಅದರ್ ದೆನ್ ದಿಸ್ ಏರಿಯಾ ಈಸ್ ದೇರ್. ವಾಟ್ ಆರ್ ದೋಸ್ ಅಂದ್ರೆ ಜಿಯೋಗ್ರಫಿ ಬಂದಾಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ, ಏರೋಸ್ಪೇಷಿಯಾ, ಇವೆಲ್ಲ ಡಿಪಾರ್ಟ್ಮೆಂಟ ಈ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಆಗುತ್ತೆ. Okay, this is how our statistic will be studying today. Meaning, definition, functions and scope. By this we will be complete today class, and next we will be start with the biostatistic definition and introduction. Thank you.